ಉಡುಪಿಯಲ್ಲಿ ಮುಂದುವರೆದ ಮಳೆ ಅಬ್ಬರ, ನದಿ ತೀರ ತಗ್ಗು ಪ್ರದೇಶಗಳಲ್ಲಿ ನೆರೆಯ ಭೀತಿ, ರೆಡ್ ಅಲರ್ಟ್ ಘೋಷಣೆ, ಎಲ್ಲೆಡೆ ಕಟ್ಟೆಚ್ಚರ. ಹೆಚ್ಚಿದ ಬಾಲ್ಯ ವಿವಾಹ ಪ್ರಕರಣ, ಬಾಲಗರ್ಭಿಣಿಯರ ಸಂಖ್ಯೆಯು ಹೇರಳ, ಅಧಿಕಾರಿಗಳಿಗೆ ಶಾಸಕರಿಂದ ಕ್ಲಾಸ್. ಕಾರವಾರ ಜನರಿಗೆ ಮರಗಳದ್ದೇ ಭಯ, ಯಾವಾಗ ಧರೆಗುರುಳುತ್ತವೋ ಅನ್ನೋ ಆತಂಕ, ವೃಕ್ಷ ತೆರವಿಗೆ ಪರಿಸರ ಪ್ರಿಯರ ವಿರೋಧ. ವಿವಾದಕ್ಕಿಡೆಯಾದ ಕಾಫಿನಾಡಿನ ಪ್ರವಾಸೋದ್ಯಮ, 600 ಪ್ರವಾಸಿ ವಾಹನಕ್ಕೆ ಅನುಮತಿ ನೀಡಲು ಸಿದ್ಧತೆ, ಹೊಸ ನಿಯಮ ಜಾರಿಗೆ ಸ್ಥಳೀಯರ ವಿರೋಧ. ಅನುಭವ ಮಂಟಪಕ್ಕೆ ಕೊರತೆ ಆಯ್ತಾ ಅನುದಾನ, 2 ವರ್ಷದಲ್ಲಿ 100 ಕೋಟಿ ಮಾತ್ರ ಬಿಡುಗಡೆ, ಮುಂದಿನ ವರ್ಷವೇ ಉದ್ಘಾಟನೆ ಆಗುತ್ತಾ ಅನ್ನೋ ಆತಂಕ. ಉಡುಪಿಯಲ್ಲಿ ಮುಂದುವರೆದ ಮಳೆ ಅಬ್ಬರ, ನದಿ ತೀರ ತಗ್ಗು ಪ್ರದೇಶಗಳಲ್ಲಿ ನೆರೆಯ ಭೀತಿ, ರೆಡ್ ಅಲರ್ಟ್ ಘೋಷಣೆ, ಎಲ್ಲೆಡೆ ಕಟ್ಟೆಚ್ಚರ. ಹೆಚ್ಚಿದ ಬಾಲ್ಯ ವಿವಾಹ ಪ್ರಕರಣ, ಬಾಲಗರ್ಭಿಣಿಯರ ಸಂಖ್ಯೆಯು ಹೇರಳ, ಅಧಿಕಾರಿಗಳಿಗೆ ಶಾಸಕರಿಂದ ಕ್ಲಾಸ್. ಕಾರವಾರ ಜನರಿಗೆ ಮರಗಳದ್ದೇ ಭಯ, ಯಾವಾಗ ಧರೆಗುರುಳುತ್ತವೋ ಅನ್ನೋ ಆತಂಕ, ವೃಕ್ಷ ತೆರವಿಗೆ ಪರಿಸರ ಪ್ರಿಯರ ವಿರೋಧ. ವಿವಾದಕ್ಕಿಡೆಯಾದ ಕಾಫಿನಾಡಿನ ಪ್ರವಾಸೋದ್ಯಮ, 600 ಪ್ರವಾಸಿ ವಾಹನಕ್ಕೆ ಅನುಮತಿ ನೀಡಲು ಸಿದ್ಧತೆ, ಹೊಸ ನಿಯಮ ಜಾರಿಗೆ ಸ್ಥಳೀಯರ ವಿರೋಧ. ಅನುಭವ ಮಂಟಪಕ್ಕೆ ಕೊರತೆ ಆಯ್ತಾ ಅನುದಾನ, 2 ವರ್ಷದಲ್ಲಿ 100 ಕೋಟಿ ಮಾತ್ರ ಬಿಡುಗಡೆ, ಮುಂದಿನ ವರ್ಷವೇ ಉದ್ಘಾಟನೆ ಆಗುತ್ತಾ ಅನ್ನೋ ಆತಂಕ. ಉಡುಪಿಯಲ್ಲಿ ಮುಂದುವರೆದ ಮಳೆ ಅಬ್ಬರ, ನದಿ ತೀರ ತಗ್ಗು ಪ್ರದೇಶಗಳಲ್ಲಿ ನೆರೆಯ ಭೀತಿ, ರೆಡ್ ಅಲರ್ಟ್ ಘೋಷಣೆ, ಎಲ್ಲೆಡೆ ಕಟ್ಟೆಚ್ಚರ. ಹೆಚ್ಚಿದ ಬಾಲ್ಯ ವಿವಾಹ ಪ್ರಕರಣ, ಬಾಲಗರ್ಭಿಣಿಯರ ಸಂಖ್ಯೆಯು ಹೇರಳ, ಅಧಿಕಾರಿಗಳಿಗೆ ಶಾಸಕರಿಂದ ಕ್ಲಾಸ್. ಕಾರವಾರ ಜನರಿಗೆ ಮರಗಳದ್ದೇ ಭಯ, ಯಾವಾಗ ಧರೆಗುರುಳುತ್ತವೋ ಅನ್ನೋ ಆತಂಕ, ವೃಕ್ಷ ತೆರವಿಗೆ ಪರಿಸರ ಪ್ರಿಯರ ವಿರೋಧ. ವಿವಾದಕ್ಕಿಡೆಯಾದ ಕಾಫಿನಾಡಿನ ಪ್ರವಾಸೋದ್ಯಮ, 600 ಪ್ರವಾಸಿ ವಾಹನಕ್ಕೆ ಅನುಮತಿ ನೀಡಲು ಸಿದ್ಧತೆ, ಹೊಸ ನಿಯಮ ಜಾರಿಗೆ ಸ್ಥಳೀಯರ ವಿರೋಧ. ಅನುಭವ ಮಂಟಪಕ್ಕೆ ಕೊರತೆ ಆಯ್ತಾ ಅನುದಾನ, 2 ವರ್ಷದಲ್ಲಿ 100 ಕೋಟಿ ಮಾತ್ರ ಬಿಡುಗಡೆ, ಮುಂದಿನ ವರ್ಷವೇ ಉದ್ಘಾಟನೆ ಆಗುತ್ತಾ ಅನ್ನೋ ಆತಂಕ.